ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ತುಂಬ ದಿನದಿಂದ ವೀಡಿಯೋಸ್ ಮಾಡಿಲ್ಲ, ಯಾಕಂದರೆ ಪ್ರೆಗ್ನೆಂಟ್ ಇಟ್ಕೊಂಡು ಯೂಟ್ಯೂಬ್ ನೋಡಿಕೊಂಡು ವೀಡಿಯೋಸ್ ಮಾಡೋದು ತುಂಬ ಕಷ್ಟ ಆಯಿತು. ಇವತ್ತು ತೋರ್ಸೋ ಹಾಸ್ಪಿಟಲಲ್ಲಿ ಬೇಬಿ ಶವರ್ ಇದೆ ಅಂತ ಇನ್ವೈಟ್ ಮಾಡಿದರು. ಸೊ ಅದಕ್ಕೆ ನಾವಿಬ್ರು ಎಲ್ಲೂ ಗೇಮ್ಸ್ ಅಂತ ಎಲ್ಲೂ ಅಟೆಂಡ್ ಮಾಡಿರಲಿಲ್ಲ. ಸೊ ಗೇಮ್ಸ್ ಎಲ್ಲ ಇರುತ್ತೆ ಬನ್ನಿ ಅಂತಂದಿದ್ರು. ಮತ್ತೆ ಈ ಟೈಮ್ ಮತ್ತೆ ನಮಗೆ ಬರಲ್ವಲ್ಲ ಅಂದ್ಬಿಟ್ಟು ಅಟೆಂಡ್ ಮಾಡೋಣ ಅಂದ್ಬಿಟ್ಟು ಎಷ್ಟೇ ಬ್ಯುಸಿ ಇದ್ರೂ ಇವತ್ತು ಅಟೆಂಡ್ ಮಾಡೋಕ್ಕೆ ಬಂದಿದ್ದೀವಿ. ಹಾಗೆ ಅದನ್ನು ಕ್ಯಾಪ್ಚರ್ ಮಾಡ್ಕೊತೀನಿ. ಹೆಂಗ್ ಅನ್ಸ್ತಾ ಇದೆ ಫಸ್ಟ್ ಟೈಮು? ಟಾಸ್ಕ್ ಮಾಸ್ಟರ್ ನ ಕರ್ಕೊಂಡ್ ಬಂದಿದೀವಿ. ಇವನ್ ಟಾಸ್ಕ್ ತಗೊಳ್ಳೋಣ ಅಂತ. ಏನ್ ಮಗನೇ? ಹಾ ಹೇಳು. ಏನ್ ಅನ್ಸ್ತಾ ಇದೆ ನಿಮ್ಗೆ? ಫಸ್ಟ್ ಟೈಮ್ ಗೇಮ್ ಎಲ್ಲ ಇದೆ ಅಂತ ಹೇಳಿದಾರಲ್ಲ, ಆಡೋಣ. ವಂಡರ್ಲಾ ತರ ಏನಿರಲ್ವಲ್ಲ. ನಾನಿದ್ದೀನಿ ಅಂದ್ರೆ ವಂಡರ್ಲಾ ತರ ಇರಲ್ಲ ಬಿಡಿ. ಮತ್ತೆ ನಾವು ಹಾಯ್ ಮಾಡ್ಬಿಡು ಮಗನೇ. ಹಾಯ್ ಮಾಡಪ್ಪ. ಸೇ ಹಾಯ್. ಹಾಯ್. ಇಲ್ಲಿ ಅಲ್ಲಿ ಕ್ಯಾಮ್ರಾ ಮಾಡು. ಹಾಯ್. ಓಕೆ ಹೋಗೋಣ ಈಗ. ಚಲೋ. ಆ್ಯಕ್ಚುಲಿ ನಮಗೆ ಇನ್ವೈಟ್ ಮಾಡಿದ್ದು 11:30ಗೆ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ 12:30 ಆಗಿತ್ತು. ತುಂಬ ಜನ ಆಲ್ರೆಡಿ ಗ್ಯಾದರ್ ಆಗಿದ್ದರು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಸೊ ನಾವು ಹೋಗಿ ಜಾಯ್ನ್ ಆದ್ವಿ. ಅದ್ರ ಜೊತೆಗೆ ಮಾಮ್ ಟು ಬಿ ಮತ್ತು ಡ್ಯಾಡ್ ಟು ಬಿ ಸ್ಯಾಶ್ ಕೊಟ್ಟಿದ್ರು, ಮತ್ತು ಫ್ಲವರ್ದು ಕ್ರೌನ್ ಕೊಟ್ಟಿದ್ರು ಒಂದು. ಸೊ ಅದನ್ನು ಹಾಕ್ಕೊಂಡು ಹಾಕೋಣ ಅಂತ ಹಾಕ್ಕೊಂಡೆ. ತುಂಬ ಖುಷಿ ಅನಿಸ್ತು ಹಾಕೊಂಡಿದ್ದಾಗ. ಖುಷಿ ಹಾಕೊಂಡಿದ್ದೆ. ಸೊ ಫಸ್ಟು ಕೇಕ್ ಕಟಿಂಗಿಂದನೇ ಸ್ಟಾರ್ಟ್ ಮಾಡಿದ್ರು. ಸೊ ಖುಷಿ ಆಯಿತು. ಎಲ್ಲರೂ ನೋಡಿ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಅವ್ರು ಆ್ಯಕ್ಚುಲಿ ಯಾರ್ಯಾರು ಡ್ರೆಸ್ ಚೆನ್ನಾಗಿ ಮಾಡ್ಕೊಬರ್ತೀರೋ ಅವರಿಗೆಲ್ಲ ಪ್ರೈಸಸ್ ಇದೆ ಅಂತ ಎಲ್ಲ ಹೇಳಿದರು. ನಾವು ಪೇರಪ್ ಮಾಡಿಕೊಂಡು ಡ್ರೆಸ್ ಮಾಡ್ಕೊಂಡು ಹೋಗಿದ್ವಿ. ಸೊ ಅದಾದಮೇಲೆ ನಿಮ್ಮ ವಿಶಸ್ನ ಅಂದರೆ ಯಾವ ಬೇಬಿ ಬೇಕು ಅನ್ನೋದನ್ನ ಈ ಬೋರ್ಡಲ್ಲಿ ಬರೀರಿ ಅಂತ ಹೇಳಿದ್ರು. ಸೊ ಹಾಗೆ ನಾವು ಬರಿತಾ ಇದ್ದೀವಿ. ಸೊ ನಿಮಗೂ ತೋರಿಸ್ತೀನಿ ನೋಡಿ ನಾನು ಏನು ಬರೆದಿದ್ದೀನಿ ಅಂತ. ಸೊ ವಿ ವೋಟೆಡ್ ಫಾರ್ ದ ಗರ್ಲ್ ಬೇಬಿ. ನಮಗೆ ಗರ್ಲ್ ಬೇಬಿ ಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಎಸ್, ಬೇಬಿ ಶವರ್ನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತ ಅವರು ಓನ್ಲಿ ಸೆಲೆಬ್ರೇಷನ್ ಮಾತ್ರ ಮಾಡಿಲ್ಲ, ಅದ್ರ ಜೊತೆಗೆ ಕೆಲವೊಂದು ಸೆಷನ್ಸ್ ಕೂಡ ತೊಗೊಂಡ್ರು. ನಮಗೆ ಡೌಟ್ಸ್ ಏನಾದರೂ ಇದ್ದರೆ ಕೇಳ್ಬೋದಿತ್ತು. ಪ್ಲಸ್ ಅವರು ಲ್ಯಾಕ್ಟೇಷನ್ ಬಗ್ಗೆ ಮತ್ತು ಪ್ರೆಗ್ನೆನ್ಸಿನಲ್ಲಿ ನಮ್ಮ ಡಯೆಟ್ ಹೇಗಿರಬೇಕು, ಡಯಾಬಿಟಿಕ್ ಇರೋರು ಯಾವ ಥರ ಫುಡ್ಸ್ ತೊಗೋಬೇಕು, ಮತ್ತು ಪ್ರೀ ಬೇಚೂರ್ ಬೇಬಿ ಆದರೆ ನಾವು ಹೇಗೆ ಕೇರ್ ಮಾಡ್ತೀವಿ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದ್ರ ಜೊತೆಗೆ ಯಾರ್ಯಾರು ಅವ್ರ ಹಸ್ಬೆಂಡ್ಸ್ ಬಂದಿದ್ರು. ನಮ್ಗೆ ಮುಂಚೆನೇ ಹೇಳಿದರು ನಿಮ್ಮ ಪಾರ್ಟ್ನರ್ಸ್ ಜೊತೆನೇ ಬರಬೇಕು ಅಂತ. ಸೊ ಅವ್ರ ಹಸ್ಬೆಂಡ್ಸ್ಗೆಲ್ಲರಿಗೂ ಒಂದು ಗೇಮ್ ಥರ ಮಾಡಿದ್ರು. ಸೊ ಬಲೂನ್ನ ಆ್ಯಸ್ ಯೂಶುವಲ್ ಹೋಟೆಲ್ ಇಟ್ಬಿಟ್ಟು ನೀವು ವಿತೌಟ್ ಹ್ಯಾಂಡ್ ಸಪೋರ್ಟ್ ಬೀಳಿಸ್ಬೇಕು ಅಂತ. ಹಾಗೆ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡ್ವಿ. ಹಾಗೆ ಲಂಚ್ ಕೂಡ ಅರೇಂಜ್ ಮಾಡಿದರು. ಸೊ ಊಟನೂ ತುಂಬಾ ಚೆನ್ನಾಗಿತ್ತು. ಲಂಚ್ ಆದಮೇಲೆ ಸ್ವಲ್ಪ ಹೊತ್ತು ನನ್ನ ಮಗನ ಆಟ ಆಡಿಸಿದ್ವಿ. ಅವನಿಗೆ ಬೋರ್ ಆಗಿಬಿಟ್ಟಿತ್ತು. ರೂಮ್ ಒಳಗಡೆ ಕೂಡ ಆಗ್ಬಿಟ್ಟಿತ್ತು ಅವನಿಗೆ. ಸೊ ಆಟ ಆಡಿಸ್ತಾ ಇದ್ವಿ ಅವನ್ನ. ಅದಾದಮೇಲೆ ಯಾರ್ಯಾರು ಹೇಗೆ ರೆಡಿಯಾಗಿ ಬಂದಿದ್ರು ಅದ್ರ ಬೇಸ್ ಮೇಲೆ, ಪ್ಲಸ್ಸು ಹೇಗೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ವು ಅದ್ರ ಮೇಲೆ ಪ್ರೈಸಸ್ ಕೂಡ ಕೊಟ್ಟರು. ಸೊ ನಮಗೆ ನೀವು ಲಾಸ್ಟಲ್ಲಿ ಏನು ಡ್ಯಾನ್ಸ್ ನೋಡಿದ್ರಿ ಅದಕ್ಕೆ ನಮಗೆ ಪ್ರೈಸ್ ಕೊಟ್ಟರು. ಸೊ ಪ್ರೈಸ್ ನಮ್ಮ ಮನೇಲಿ ಹೋಗಿ ಓಪನ್ ಮಾಡೋಣ ಅಂತ ಹಾಗೆ ಬಿಟ್ವಿ. ಹಾಗೆ ಎನ್ವೈರ್ನ್ಮೆಂಟ್ ಕೂಡ ಅವನಿಗೆ ಫ್ರೆಂಡ್ಲಿ ಆಗಿತ್ತು, ಯಾಕಂದರೆ ತುಂಬ ಬಿಸಿ ಇರಲಿಲ್ಲ. ಸ್ವಲ್ಪ ಚೆನ್ನಾಗಿ ಆಟ ಆಡ್ದ. ಸೊ ನೆಕ್ಸ್ಟ್ ಮನೆಗೆ ಬಂದ್ವಿ. ಇಷ್ಟ ಆಯ್ತಾ? ಚೆನ್ನಾಗಿದ್ದೀರಾ? ಗೇಮ್ ಯಾವುದು? ಎಷ್ಟು 2 ಗೇಮ್ಸ್. 1 ಗೇಮಲ್ಲಿ ಬಂದಿದ್ದು ನಮ್ಗೆ ಇದು. ಏನಕ್ಕೆ ಹೇಳ್ರಿ ಇದು? ಡ್ಯಾನ್ಸ್ ಆಡ್ವಲ್ಲ ಅದಕ್ಕೆ ಡ್ಯಾನ್ಸ್ ಮಾಡಿದ್ದಕ್ಕೆ ನಮಗೆ ಗಿಫ್ಟ್ ಬಂತು. ಇನ್ನು ಓಪನ್ ಮಾಡಿಲ್ಲ, ಓಪನ್ ಮಾಡೋಣ ಅಂತ ಮನೆಗೆ ತಂದ್ವಿ. ಅಲ್ಲಿ ಬೇಬಿ ಶವರ್ ಜೊತೆಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ ಕೊಟ್ಟರು. ಲ್ಯಾಕ್ಟೇಷನ್ ಬಗ್ಗೆ, ಡಯಟ್ ಹೇಗಿರಬೇಕು, ಯಾವ್ಯಾವ ಫುಡ್ಸ್ ತಿನ್ನಬೇಕು,
ಮತ್ತು ಪ್ರೀಮೆಚೂರ್ ಬೇಬಿ ಆದರೆ ಎಷ್ಟು ಯಾವ ಥರ ಎಲ್ಲ ಫೆಸಿಲಿಟಿ ಇದೆ ನಮ್ಮ ಹತ್ರ ಎಲ್ಲ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಅವಾಗ ನೀವು ಆಚೆ ಹೋಗಿದ್ದೀವಿ ಕರ್ಕೊಂಡು. ಅಳ್ತಾ ಇದ್ದ ಅಳ್ತಾ ಇದ್ದ. ಅಯ್ಯೋ ಇದ್ರಲ್ಲಿ ನಗ ಹೊಡಿತವಳೆ. ಖುಷಿ ಆಯ್ತಾ? ನಮ್ಗಂತೂ ಖುಷಿ ಆಯ್ತು. ಅನಿಸ್ತು ಹೋಗಿದ್ದು ಖುಷಿ ಆಯ್ತು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇದು ಬೇಬಿ ಶವರ್ ಅಂಡ್ ಲಾಸ್ಟ್ ಟೈಮ್. ಓಪನ್ ಮಾಡ್ರಿ ಇವಾಗ ಏನ್ ಕೊಟ್ಟಿದ್ದಾರೆ. ಇದ್ಯಾಕಿದು ಸುಮ್ನೆ ವಿಡಿಯೋಗೆ ಸೋಕಿ ನಮ್ಗೆಲ್ಲ ಸಾಕಪ್ಪ. ನಮ್ ಕೈಯಾರ ಹಾಕ್ಬಿಡ್ತೀವಿ ಇವೆಲ್ಲ ಬೇಕಾ? ಕೈಲೇ ಮಾಡ್ರಿ ಇವಾಗ. ಆಯ್ತು ಬೇಡ ಮಮ್ಮಿ ನೀನ್ ಆಟ ಆಡೋ ಹೇಳಿ. ನನ್ಗೆ ಗೊತ್ತಿಲ್ಲ ರೀ ಅದು ಪ್ಲಾಸ್ಟಿಕ್ ಪೇಪರ್ ಅಂತ. ಥ್ಯಾಂಕ್ ಯು. ಓಹೋ ಕಲ್ಕಿ ಹೋದ್ಸಲಿ ಯಾರು ಬಿಟ್ಕೊಟ್ಟಿದ್ವಿ ಮನೆ ಗಾಯತ್ರಿ. ಏನ್ ಮನೆ ಇದು? ಯಾರು ಕೊಟ್ಟಿದ್ದು ನಮಗೆ? ಆಂಟಿ. ಎಸ್ Since 1930. Since 1994. Since 1986. Hey! 96. ವರ್ತ್ ಗಿಫ್ಟ್ ಅಲ್ವಾ? ನೈಸ್ ಗಿಫ್ಟ್. ಎಷ್ಟು ರೂಪಾಯಿ ಅಲ್ಲ ಇದು? ಗಿಫ್ಟ್ ಪ್ರೈಸ್ ಎಲ್ಲ ನೋಡ್ತೀರಲ್ರಿ. ನಾವು ನೆಕ್ಸ್ಟ್ ಯಾರ ಕಡೆ ಕೊಡ್ಬೇಕಲ್ಲ. ಎಲ್ಲದೆ ಎಲ್ಲಿ ಇಲ್ಲವೇ ಇಲ್ಲ ಬ್ರೋ. ಇದು ಫ್ರೀಯಾಗಿ ಬಂದ್ಬಿಟ್ಟದೆ ಅವ್ರಿಗೇನ? ಅಂತ ಏನಿಲ್ಲ. ಇದು ನಮ್ಗೆ ನನ್ನ ಪರ್ಫಾರ್ಮೆನ್ಸ್ ನೋಡಿ ಅವ್ರು ಮೆಚ್ಚಿ ಕೊಟ್ಟಿರೋದು. ನಿಮ್ದೊಬ್ರದೆ ಡ್ಯಾನ್ಸ್ ಆಡೋ ಅಂತ ಕಳ್ಸಿದ್ರು. ನಾನು ಇಂಟಿನೇ ಆಡ್ಸ್ಬಿಟ್ಟು ಬಂದ್ಬಿಟ್ಟು. ಓಕೆ ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ಕಾಂಗ್ರಾ. ಕೇರ್. ಆಕ್ಚುಲಿ ಇನ್ನೊಂದು ವಿಷಯ, ನಾವು ಆಸ್ ಪರ್ ಚೀನೀಸ್ ಕ್ಯಾಲೆಂಡರ್ ಬೇಬಿ ಜೆಂಡರ್ನ ನೋಡ್ಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಂತಾ ಇದ್ವಿ. ಬಟ್ ಇದು 100% ಅಂತ ಏನ್ ನಂಬಿಕೆ ಇಲ್ಲ ನಮಗೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ 75% ನಂಬೋದು, ನಾವು ಅಷ್ಟೇ ನಂಬೋದು. ಬಟ್ ಇವ್ನು ಪ್ರೆಗ್ನೆನ್ಸಿನಿದ್ದಾಗ ಚೆಕ್ ಮಾಡಿದಾಗ ಬಾಯ್ ಅಂತ ಇತ್ತು. ಸೊ ಬಾಯೇ ಹುಟ್ಟಿದ್ದಾನೆ. ತುಂಬಾ ವೆಬ್ಸೈಟ್ಗಳಿದ್ದಾವೆ, ಬಟ್ ನಾನು ಟ್ರಸ್ಟ್ ಮಾಡೋದು ಪ್ರೋ ಕೇರಳ ಅಂತ ಒಂದು ವೆಬ್ಸೈಟ್ ಇದೆ, ಅದನ್ನು ಮಾತ್ರ ಟ್ರಸ್ಟ್ ಮಾಡ್ತೀನಿ. ನಾನು ಅಷ್ಟೇ. ಸೊ ಇವಾಗ ವಿಡಿಯೋ ಮಾಡ್ಕೊಂಡೇನೆ ಯಾವ ಮಗು ಆಗುತ್ತೆ ಚೆಕ್. ಸೊ ಜಸ್ಟ್ ಗೂಗಲ್ಗೆ ಹೋಗಿ ಪ್ರೋ ಕೇರಳ ಬೇಬಿ ಜೆಂಡರ್ ಪ್ರಿಡಿಕ್ಷನ್ ಅಂತ ಹಾಕಿದ್ರೆ ಫಸ್ಟ್ ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಫಸ್ಟ್ ಕೇಳೋದೆ ಮದರ್ಸ್ ಡೇಟ್ ಆಫ್ ಬರ್ತು. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಕನ್ಸೆಪ್ಷನ್ ಹಾಕಬೇಕಾಗುತ್ತೆ. ಡೇಟ್ ಆಫ್ ಕನ್ಸೆಪ್ಷನ್ ಯೂಶ್ವಲಿ ಒಂದು ನಿಮ್ಮದು ಲಾಸ್ಟ್ LMP ಡೇಟ್ ಇರುತ್ತಲ್ಲ, ಅದು ಬಿಟ್ಟು 10 to 20 ಡೇಸ್ವರೆಗೂ ಹಾಕೋಬೋದು. ನಂದಿಲ್ಲಿ 16th May ಇತ್ತು. ಸೊ ನಾನಿಲ್ಲಿ 30th May ಹಾಕ್ತಾಯಿದ್ದೀನಿ, ಯಾಕಂದರೆ ಇನ್ ಬಿಟ್ವೀನ್ ಆವಾಗೇ ಕನ್ಸೆಪ್ಷನ್ ಇರುತ್ತೆ ಅಂತ. ಸೊ ನಾನು ಹಾಕಿದ ತಕ್ಷಣ ನಂದು ಬೇಬಿ ಜೆಂಡರ್ ಬಂದು ಗರ್ಲ್ ಬಂತು. ಸೊ ತುಂಬಾ ಖುಷಿ ಆಯಿತು. ಹಾಗೆ ಅಲ್ಲಿ ಚೀನೀಸ್ ಏಜ್ ಆಫ್ ಮದರ್ ಅಂತ ಇರುತ್ತೆ ನೋಡಿ, ಅಲ್ಲಿ ನಿಮ್ಮದು ಮದರ್ ಏಜು 30th ಇದೆ ನಂದು. ಸೊ 30 years 4 months ಅಂತ. ಅಂದರೆ ನಾವು ಚೀನೀಸ್ ಪ್ರೆಗ್ನೆನ್ಸಿ ಕ್ಯಾಲೆಂಡರಲ್ಲಿ ಕ್ಲಿಕ್ ಮಾಡಿದ್ರೆ 30 yearsಲ್ಲಿ ನಮ್ಮದು ಮಂತ್ ಆ್ಯಸ್ ಪರ್ ಮಂತ್ ಯಾವ್ಯಾವ ಬೇಬಿ ಇದೆ, ಗರ್ಲ್ ಆರ್ ಬಾಯ್ ಇದೆಯಾ ಅಂತ ನಾವು ಚೆಕ್ ಮಾಡ್ಬೋದು. ಸೊ 30th ಆಲ್ಮೋಸ್ಟ್ ಪಿಂಕೇ ಇದೆ. ಸೊ ಗರ್ಲ್ ಅಂತ ನಮಗೆ ಕನ್ಫ್ಯೂಷನ್ಸ್ ಇರಲ್ಲ. ಸೊ ನಮ್ಮದು ಗರ್ಲ್ ಬಂದಿದೆ. ಯಾವ್ದು ಬಂದಿರ್ಬೋದು ಅಲ್ಲಿ? ಬಾಯ್. ನಿಮ್ಗೆ ಯಾವ್ದು ಇಷ್ಟ ಅದನ್ನ ಹೇಳ್ಬೇಕು. ಒಳ್ಳೆ ಮಗ ಹುಟ್ಲಿ ಸಾಕು. ಯಾವ್ದು ಇಷ್ಟ ಫಸ್ಟ್ ಯಾವ್ದು ಹುಟ್ಟಿದ್ರು ನಾನೇ ಸಾಕ್ಬೇಕು. ನೋ ಎಕ್ಸ್ಪೆಕ್ಟೇಷನ್. ಗರ್ಲ್ ಬೇಬಿನ ಬಾಯ್ ಬೇಬಿನ? ಗರ್ಲ್. ನಿಜವಾಗ್ಲೂ ಗರ್ಲೇ ಬಂದಿರೋದು ನೋಡ್ರಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸ್ವೀಟ್ ತಿನ್ನು. ನಾವು ಅಂದ್ಕೊಂಡಿರೋದು ಆ್ಯಕ್ಚುಲಿ ಗರ್ಲು. ಇದು ಆ್ಯಕ್ಚುಲಿ 70% ಅಷ್ಟೇ ನಾವು ನಂಬೋದು. ಆ್ಯಕ್ಚುಲಿ ನೆಕ್ಸ್ಟ್ ಮಂತು ಡೆಲಿವರಿ ಆದಮೇಲೆ ಗೊತ್ತಾಗುತ್ತೆ ಯಾವ ಜೆಂಡರ್ ಅಂತ. ಸೊ ಇದೇ ಆಗಲಿ ಅಂತ ನಾವು ಇಷ್ಟಪಡ್ತೀವಿ. ಹಾಗೆಯೇ ಬೇಬಿ ಶವರ್ ಮಾಡಲ್ಲ ಹಾಸ್ಪಿಟಲಲ್ಲಿ ಅಲ್ಲೂ ಅದೇ ಬಂದಿದ್ದೀವಿ, ಗರ್ಲ್ ಬೇಬಿ ಆಗಲಿ ಅಂತ. ರೀ ಗರ್ಲ್ ಬೇಬಿ ಆಗಿದ್ರೆ ಎಷ್ಟು ಪರ್ಸೆಂಟ್ ಇಷ್ಟ, ಬಾಯ್ ಬೇಬಿ ಆದರೆ ಎಷ್ಟು ಪರ್ಸೆಂಟ್ ಇಷ್ಟ? ಪರ್ಸೆಂಟ್ ಎಲ್ಲ ಇಲ್ಲ, ಮಕ್ಕಳೇ ಇಷ್ಟ. ಅದಕ್ಕೆ ಮಕ್ಕಳು ಬಾಟಲ್ ಇಟ್ಟು ಕುಡಿತಾ ಇದ್ದೀರ. ಸಿಗ್ಲಿಲ್ಲ ಎದ್ದೋದಕ್ಕಲ್ಲ ನಿಮ್ಮ ವಿಡಿಯೋಗೆ.
ಲ್ಯಾಗ್ ಆಗುತ್ತೆ ಅಂತ ಕುಂತ್ಕೊಂಡೆ ಕುಡ್ದೆ. ಅಲ್ಲಿ ಚೀನೀಸ್ ಲೂನಾರ್ ಮಂತ್ ಲೂನಾರ್ ಏಜ್ ಅಂತ ಬರುತ್ತೆ. ಆಸ್ ಪರ್ ಅದರಲ್ಲೂ ನಾವು ನೋಡ್ಕೋಬೋದು. ಬಾಯ್ ಅಂತ ಇದ್ರೆ ಬಿಟ್ವೀನ್ ದಟ್ ಮಂತಲ್ಲಿ ಕನ್ಸೀವ್ ಆಗಿದ್ರೆ ಅದೇ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅಗೈನ್ ಸೇಮ್ ಇದನ್ನ 75% ಅಷ್ಟೇ ನಂಬಕ್ಕೆ ಸಾಧ್ಯ. ಇವಾಗ ನೆಕ್ಸ್ಟ್ ಗರ್ಲ್ ಆದರೆ ಸೊ ನಾವು ನಂಬೋದು 100% ಅಂತ ನಂಬ್ತೀವಪ್ಪ ಅಲ್ವಾ? ಹೌದು ಸ್ವಾಮಿ. ಏನೇ ಆಗ್ಲಿ ಗಂಡಾದ್ರೂ ಹೆಣ್ಣಾದ್ರೂ ಮಗುನೇ. ಬಾಯ್ ಆದ್ರೆ ಇವ್ರಿಬ್ರು ನನ್ನೇ ಹಿಡ್ಕೋತಾರೆ. ಗರ್ಲ್ ಆದ್ರೆ ಇವು ಎಲ್ಲಾದ್ರೂ ಹೋದಾಗ ಇವ್ರನ್ನ ಹಿಡ್ಕೊಳುತ್ತೆ, ಹಿಡ್ಕೊಳ್ತಾರೆ ಅಷ್ಟೇ. ಎಲ್ಲ ಇವ್ರನ್ನೇ ಹಿಡ್ಕೊತಾರೆ. ಬೇಡಪ್ಪ, ನಾನು ಮಾತಾಡ್ತಾರೆ ಇವೆಲ್ಲ ನೀವು ಹಾಕ್ಬೇಕು ತುಣುಕ್ಗಳು. ನೆಕ್ಸ್ಟ್ ಏನಾದ್ರು ನೀವೇನಾದ್ರು ಹೇಳ್ಬೇಕಾ? ಇವ್ರು ಮಾತಾಡ್ತಾರೆ. ಆಕ್ಚುಲಿ ವಿಡಿಯೋಸ್ ತುಂಬಾನೇ ಹಾಕೇ ಇಲ್ಲ ಅನ್ಕೊಂತೀನಿ. ತುಂಬಾನೇ ಡಿಲೇ ಆಗಿಲ್ಲ. ಹಾಕಿಲ್ಲ ಬಿಕಾಸ್ ಪಾಪು ನೋಡ್ಕೊಂಡು ಕೆಲಸ ಮಾಡ್ಕೊಂಡು ವ್ಲಾಗ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ನನ್ನ ಮಗ ಸಖತ್ ಕ್ಯೂಟ್. ಇನ್ನೂ ದೊಡ್ಡವನಾಗಿದ್ರೆ ಹೇಳ್ಬೋದಿತ್ತು, ಅದು ಕ್ಯಾಮ್ರಾ ಸ್ಟ್ಯಾಂಡ್ ಬರುತ್ತಲ್ಲ ಅದನ್ನ ಬಿಚ್ಚಬೇಡ, ಹಂಗೆ ಅರ್ಥ ಮಾಡ್ಕೊಂತ ಇದ್ದ. ಅದನ್ನ ಇಂಟ್ರೆಸ್ಟ್ ಹಾಕೋ ಬಿಚ್ಚಕ್ಕೆ ಶುರು ಮಾಡ್ತಾನೆ. ಸೊ ಅದೇ ಮೇನ್ ಪ್ರಾಬ್ಲಮ್, ವಿಡಿಯೋ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಸಬ್ಸ್ಕ್ರೈಬರ್ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಮುಂದೆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀವಿ. ಐಡಿಯಾ ಏನು ಐಡಿಯಾ ಏನೂ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು ಸೊ ಮಚ್.